ರಾಜ್ಯದ ಮನೆ ಮಾತಾಗಿರುವಂತಹ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್ ಕನ್ನಡ. ಸೊ ಮೊನ್ನೆ ಅಷ್ಟೇ ಬಿಗ್ ಬಾಸ್ ಕನ್ನಡ 11 ಸೀಸನ್ ಮುಗಿದಿರುವಂಥದ್ದು, ಅದ್ದೂರಿಯಾಗಿ ಗ್ರ್ಯಾಂಡ್ ಫಿನಾಲೆ ಕೂಡ ಮುಗಿತು. ಅದರ ಜೊತೆಗೆ ಎಲ್ಲರ ಮನಸ್ಸಿಗೆ ಮುಟ್ಟುವಂತಹ ಒಂದು ಡ್ಯಾನ್ಸ್ ಕೂಡ ಅಲ್ಲಿ ನಡೆದಿರುವಂಥದ್ದು ಸುದೀಪ್ ಸರ್ಗೋಸ್ಕರ ಅಂತ ಹೇಳಿ. ಸೊ ಸುದೀಪ್ ಸರ್ಗೋಸ್ಕರ ಅಂತಹ ಡ್ಯಾನ್ಸ್ ಡೆಡಿಕೇಟ್ ಮಾಡಿರುವಂತಹ ಯುವನ್ ನಮ್ಮ ಜೊತೆಗಿದ್ದಾನೆ. ಅವನನ್ನ ಮಾತಾಡ್ತಾ ಹೋಗ್ತೀನಿ. ಸಖತ್ ಅವ್ರ ವಿಡಿಯೋ ವೈರಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಸಾಕಷ್ಟು ಜನರ ಪ್ರೀತಿಯನ್ನ ಗಳಿಸ್ತಾ ಇರುವಂತಹ ಯುವನ್ ನಮ್ಮ ಜೊತೆಗಿದ್ದಾನೆ. ಹಾಯ್ ಯುವನ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದೆ. ಫಸ್ಟ್ ಆಫ್ ಆಲ್ ಯುವನ್ ಅಂತಂದ್ರೆ ಏನು? ನಿಂಗೆ ಇಷ್ಟ ಆಯ್ತಾ ಯುವನ್ ಅನ್ನೋ ಹೆಸರು? ನನಗೆ ಇಷ್ಟ ಆಯ್ತು. ಯುವನ್ ಮೀನಿಂಗು ಶಿವ, ಅದಕ್ಕೆ ನಂಗೆ ಅದು ಫುಲ್ ಇಷ್ಟ. ಶಿವನ್ ಹತ್ರ ನಿಂಗೆ ಅಂದ್ರೆ ಶಿವನಲ್ಲಿರುವಂತಹದ್ದು ಯಾವ ಗುಣ ತುಂಬಾ ಇಷ್ಟ ಆಗುತ್ತೆ? ಶಿವ ಫುಲ್ ಮೂರನೇ ಕಣ್ಣು ಬಿಡ ನಂಗೆ ಫುಲ್ ಇಷ್ಟ. ಮೂರನೇ ಕಣ್ಣು ಶಿವಂದು. ಓಕೆ, ಮೊನ್ನೆ ನೀನು ಒಂದು ಪರ್ಫಾರ್ಮೆನ್ಸ್ ಮಾಡಿದೆ. ಯಾರಿಗೋಸ್ಕರ? ಸುದೀಪ್ ಸರ್ಗೋಸ್ಕರ. ಸೊ ಸುದೀಪ್ ಸರ್ಗೋಸ್ಕರ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ. ಇವತ್ತು ಸಖತ್ ವೈರಲ್ ಆಗ್ತಾ ಇದೆ ಎಲ್ಲ ಕಡೆಗೂ. ಎಷ್ಟು ಇಷ್ಟ ಆಯ್ತು ನಿನಗೆ? ನನಗೆ ಫುಲ್ ಇಷ್ಟ ಆಯಿತು. ಮತ್ತು ಅವರು ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ನನ್ನ ಬಾಲ್ಯನ ನೆನೆಸಿದ್ದಕ್ಕೆ, ನಾನು ಆಗಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಅದು ಫುಲ್ ನಂಗೆ ತುಂಬ ಇಷ್ಟ ಆಯಿತು. ಸುದೀಪ್ ಸರ್ ನಿನಗೆ ಅವತ್ತು ಒಂದು ಗಿಫ್ಟ್ ಕೊಟ್ಟರು. ಸೊ ಆ ಗಿಫ್ಟ್ ಎಷ್ಟು ಇಷ್ಟ ಆಯಿತು? ಏನು ಮಾಡ್ತೀಯ ಆ ಗಿಫ್ಟ್ನ ಇಟ್ಕೊಂಡು? ನಿನ್ನ ಕೈಗೆ ಬರುತ್ತೆ ಅದು? ನನ್ನ ಹತ್ರನೇ ಇದೆ, ಬ್ರೇಸ್ಲೆಟ್ ಕೊಟ್ಟಿರೋದು. ಇದು ನಂಗೆ ಕೊಟ್ಟಿದ್ದವಾಗ, ಅವ್ರು ಕೊಟ್ಟಿದ್ದಾಗ ನಂಗೆ ಫುಲ್ ಶಾಕ್ ಆಯಿತು. ಅವ್ರ ಕೈಯಲ್ಲಿ ಇದ್ದಿದ್ದು ನಂಗೆ ಕೊಟ್ಟಾರಲ್ಲ ಅಂತ. ನಾನು ಇದನ್ನ ಒಂದು ಫ್ರೇಮ್ ಹಾಕ್ಸಿ ಇಟ್ಕೊಂಡಿರ್ತೀನಿ ಫುಲ್ಲು. ಓ, ಅಂದರೆ ನೀನು ಹಾಕೋದಿಲ್ಲ ಅದನ್ನು? ಹಾಗೆ ತೆಗೆದಿಟ್ಕೊಂಡ್ಬಿಡ್ತೀಯಾ? ಇಲ್ಲ, ಫ್ರೇಮ್ ಹಾಕ್ಕೊಂಡೇ ಇಟ್ಟಿರ್ತೀನಿ. ಅಂದರೆ ನೀನು ಹಾಕೋದಿಲ್ಲ, ತೆಗೆದು ಒಂದು ಫ್ರೇಮ್ ಹಾಕಿ ನೀಟಾಗಿ ಇಟ್ಬಿಡ್ತೀಯ? ಎಷ್ಟು ಅವತ್ತು ನಿಮಗೆ ಸುದೀಪ್ ಸರ್ ಎತ್ಕೊಂತಾರೆ, ಒಂದು ಇಸ್ಕೊಡ್ತಾರೆ, ಫುಲ್ ಖುಷಿ ಆಯಿತು. ನಂಗೆ ಫುಲ್ಲು ಎಕ್ಸೈಟ್ ಆಗಿದೆ ಅವತ್ತಿನ ದಿನ. ಫುಲ್ ಖುಷಿ ಆಗಿತ್ತು ನನಗೆ. ಓಕೆ, ಎಷ್ಟು ದಿನದಿಂದ ಪ್ರಿಪೇರ್ ಆಗಿದ್ದೆ ಡ್ಯಾನ್ಸ್ಗೆಲ್ಲ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದೆ? ನಮಗೆ ಫ್ರೈಡೇ ಕರೆದ್ರು. ಫ್ರೈಡೇ, ಸ್ಯಾಟರ್ಡೆ, ಸಂಡೇನೇ ಶೂಟ್ ಆಯಿತು. ಸಂಡೇನೇ ಶೂಟ್ ಆಗಿ ಸಂಡೇನೇ ಬಂತು. ಅಂದರೆ 2 ದಿನದಲ್ಲಿ ಪ್ರಿಪೇರ್ ಆಗಿಬಿಟ್ಟಿದ್ಯಾ ನೀನು? ಕಷ್ಟ ಅಂತ ಅನ್ನಿಸ್ಲಿಲ್ವಾ ಪ್ರಿಪೇರ್ ಆಗೋಕ್ಕೆ? ಕಷ್ಟ ಅನಿಸ್ಲಿಲ್ಲ, ಆದರೆ ಚೆನ್ನಾಗಿತ್ತು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದು. ಇದಕ್ಕೂ ಮುಂಚೆ ನೀನೇನಾದರೂ ಸುದೀಪ್ ಸರ್ನ ಮೀಟ್ ಮಾಡಿದ್ದೆ ಅಥವಾ ಇದೇ ಫಸ್ಟ್ ಟೈಮ್ ನೀನು ಸುದೀಪ್ ಸರ್ನ ಮೀಟ್ ಮಾಡಿದ್ದು? ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದ್ದು. ಮತ್ತೆ ಯಾವ್ದು ಮೀಟ್ ಮಾಡಿರಲಿಲ್ಲ. ಓಕೆ, ಈಗ ನೀನು ಸುದೀಪ್ ಸರ್ ಕಡೆಯಿಂದ ಒಂದು ಗಿಫ್ಟ್ ತೊಗೊಂಡಿದ್ಯಾ. ಇದನ್ನು ತೊಗೊಂಡು ಈಗ ನೀನು ಸ್ಕೂಲಲ್ಲೆಲ್ಲ ನೋಡಿರ್ತಾರೆ, ಫ್ರೆಂಡ್ಸ್ ನೋಡಿರ್ತಾರೆ, ಟೀಚರ್ಸ್ ನೋಡಿರ್ತಾರೆ. ಸೊ ಅವರೆಲ್ಲ ಏನು ಹೇಳಿದ್ರು? ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾಡಿದೆ ಡ್ಯಾನ್ಸು, ನೋಡಿದೆ ಟಿ ವಿಲಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದು ಬ್ರೇಸ್ಲೈಟ್ ಇಷ್ಟ ಆಯ್ತಾ ಅಂತ ಕೇಳಿದ್ರು. ಹ್ಞೂ ಅಂದೆ. ಮತ್ತು ಫ್ರೆಂಡ್ಸ್ ಎಲ್ಲ ಒನ್ ಟೈಮು ಸ್ಕೂಲಿಗೆ ತಗೋಬಾ ಅಂತ ಹೇಳಿದ್ರು ಬ್ರೇಸ್ಲೈಟ್ನ. ಮತ್ತು ಇವತ್ತು ಪ್ರಿನ್ಸಿಪಲ್ ಸರ್ ಚಂದ್ರಶೇಖರ್ ಸರ್ ಅಂತ, ಅವರು ಬಂದು ಕ್ಲಾಸಿಗೆ ಎಲ್ಲ ಅಪ್ರಿಷಿಯೇಟ್ ಮಾಡಿ ಹೋಗಿದ್ರು. ಈಗ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಎಲ್ಲ ಫ್ರೆಂಡ್ಸ್ ಮತ್ತೆ ನಿಮಗೆ ಅಪ್ರಿಷಿಯೇಷನ್ ಬರುತ್ತೆ, ಆಮೇಲೆ ನಿಮ್ಮ ಟೀಚರ್ಸು ಅವರೆಲ್ಲ ಮಾತಾಡಿಸಿದಾಗ ಹೇಗೆ ಅನಿಸುತ್ತೆ? ಖುಷಿ ಆಗುತ್ತೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿರೋದು ನೋಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಫ್ರೆಂಡ್ಸೂ ಎಲ್ಲ ಚೆನ್ನಾಗೇ ಮಾತಾಡಿಸ್ತಾರೆ. ನೀನು ಅಂದ್ಕೊಂಡಿದ್ಯಾ ಬಿಗ್ ಬಾಸ್ ಈ ಅಂದರೆ ಗ್ರ್ಯಾಂಡ್ ಫಿನಾಲೆಗೆ ನಾನು ಹೋಗ್ಬೇಕು ಅಂತ ಯಾವ್ದಾದ್ರು ಅಂದ್ಕೊಂಡಿದ್ಯಾ? ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಹಂಗೆ ಅಂದ್ಕೊಂಡಿರ್ಲಿಲ್ಲ. ಹೋದಾಗ ಫುಲ್ ಖುಷಿ ಆಯ್ತು. ಆದರೆ ಓಕೆ, ನಿಂಗೆ ಯಾರು ಇಷ್ಟ? ಬಿಗ್ ಬಾಸ್ ನೋಡಿದ್ಯಾ ನೀನು? ನೋಡಿದ್ದೀನಿ. ನಿಂಗೆ ಯಾರು ಇಷ್ಟ? ನನಗೆ ಹನುಮಂತು ಇಷ್ಟ ಅನ್ಸುತ್ತೆ. ಯಾಕೆ ಇಷ್ಟ ಹನುಮಂತು? ಹನುಮಂತು ಅವರ ಟಾಸ್ಕ್ ಆಡೋದು ಚೆನ್ನಾಗಿರುತ್ತೆ. ಟಿಕೆಟ್ ಟು ಫಿನಾಲೆ ಆ ಗೇಮ್ ನಂಗೆ ಫುಲ್ ಇಷ್ಟ ಆಯ್ತು ಅವ್ರದ್ದು. ಅವ್ರ ಸಾಂಗ್ ಯಾವುದಾದ್ರು ಕೇಳಿದ್ಯಾ? ನಿಂಗೆ ಇಷ್ಟ ಆಗಿದೆಯಾ? ಅವ್ರ ಸಾಂಗ್ಗಳು ಇಷ್ಟ ಆಗಿರೋದು ಯಾವುದಾದ್ರು ಇದಾವ? ಅವ್ರ ಸಾಂಗು ಆಡೋದು ಇಷ್ಟ ಆಗಿದೆ. ಸಾಂಗು ಪರ್ಟಿಕ್ಯುಲರ್ ಆಗಿ ಒಂದು ಅಂದರೆ ಜಾಸ್ತಿ ಕೇಳಿಲ್ಲ, ಆದರೆ ಅವ್ರು ಆಡೋದೆಲ್ಲ ಚೆನ್ನಾಗಿರುತ್ತೆ. ಯಾಕೆ ಹುಡುಗಿರಲ್ಲಿ ಯಾರು ಇಷ್ಟ ಇಲ್ವಾ? ಹುಡುಗಿಯರಲ್ಲೂ ಇದ್ದಾರೆ. ಯಾರು ಇಷ್ಟ? ಹುಡುಗಿರಲ್ಲಿ ನನಗೆ ಭವ್ಯ ಇಷ್ಟ. ಯಾಕೆ ಭವ್ಯ ಇಷ್ಟ? ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿರ್ತಾರೆ, ಎಲ್ಲ ಚೆನ್ನಾಗಿ ಆಡ್ತಿರ್ತಾರೆ, ಅದಕ್ಕೆ ಇಷ್ಟ. ಈಗ ಪ್ರಾಕ್ಟೀಸ್ಗೆಲ್ಲ ಹೋಗ್ತೀಯಲ್ಲ, ಅವಾಗ ಅಮ್ಮನ ಕರ್ಕೊಂಡು ಹೋಗ್ತೀಯಾ ಅಥವಾ ನೀನು ಒಬ್ಬನೇ ಹೋಗ್ತೀಯಾ?
ಡ್ಯಾನ್ಸ್ ಪ್ರಾಕ್ಟೀಸು ನಮ್ಮ ನಮ್ಮ ಕ್ಲಾಸ್ಗೆ ಹೋದ್ರೆ ಇಲ್ಲೇ ಹತ್ರ ಇರೋದು, ಅಲ್ಲಿಗೆ ಕರ್ಕೊಂಡು ಬಿಟ್ಟು ಬರ್ತಾರೆ, ಅವಾಗ ಅಲ್ಲೇ ಇರ್ತೀನಿ. ಬೇರೆ ಕಡೆ ಎಲ್ಲಾದ್ರೂ ಇದ್ರೆ ನನ್ನ ಜೊತೆ ಇರ್ತಾರಲ್ಲ. ಈಗ ನಿಮಗೆ ಗ್ರ್ಯಾಂಡ್ ಫಿನಾಲೆ ಎಂಟ್ರಿ ಕೊಡ್ತೀಯಾ, ಅದರಲ್ಲಿ ಸಕ್ಕತ್ತಾಗಿ ಡಾನ್ಸ್ ಮಾಡ್ತೀಯಾ, ಸುದೀಪ್ ಸರ್ ಕಣ್ಣಲ್ಲಿ ನೀರು ಬರುತ್ತೆ. ಅದಾದ್ಮೇಲೆ ನಿಮ್ಮ ಸ್ಕೂಲಲ್ಲೆಲ್ಲ ಈಗ ನಿಮಗೆ ಫುಲ್ ಯುವನ್ ಅಂತಂದ್ರೆ ಫುಲ್ ಹವಾ ಇಟ್ಟಿದ್ಯಾ ಅಂತ ಆಯ್ತು ಸ್ಕೂಲಲ್ಲಿ. ಈಗ ಅಪ್ಪ ಅಮ್ಮ ಏನು ಹೇಳಿದ್ರು, ನಿಮ್ಮ ಫ್ಯಾಮಿಲಿಯವ್ರು ಏನಾದರೂ ಹೇಳಿದ್ರೆ ನಿಮಗೆ ಫೋನ್ ಮಾಡಿಬಿಟ್ಟು? ಫ್ಯಾಮಿಲಿ ಅವರೆಲ್ಲ ಅವತ್ತಿನ ದಿನ ಫುಲ್ ಎಲ್ಲ ಕಾಲ್ ಮಾಡ್ತಿದ್ರು, ನೋಡಿದೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ ಅಂತ, ಹಿಂಗೆ ಮಾಡ್ಕೊಂಡು ಹೋಗು ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತೆ ಅಪ್ಪ ಅಮ್ಮನ ಫುಲ್ ಖುಷಿ ಆಗ್ಬಿಟ್ಟಿದ್ರು, ಓಕೆ. ಯುವನ್ಗೆ ಡ್ಯಾನ್ಸ್ ಏನಾಗ್ಬೇಕಂತ ಆಸೆ ಇದೆ ಮುಂದೆ? ಡ್ಯಾನ್ಸರ್ ಆಗ್ಬೇಕಂತ ಇದೆಯಾ, ಅಥವಾ ಆಕ್ಟರ್ ಆಗ್ಬೇಕಂತ ಇದೆಯಾ, ಏನಾದ್ರು ಜಾಬ್ ಮಾಡ್ಬೇಕಂತಿದ್ಯಾ? ನಂಗೆ DC ಆಗ್ಬೇಕಂತ ಇಷ್ಟ. DC ಆಗ್ಬೇಕಂತನಾ? ಯಾಕೆ DC ಆಗ್ಬೇಕು? ನಾನು ಒಂದು ಡಿಸ್ಟ್ರಿಕ್ಟ್ನ ಚೆನ್ನಾಗಿ ನೋಡ್ಕೋಬೇಕು. ಡಿಸ್ಟ್ರಿಕ್ಟ್ನ ಚೆನ್ನಾಗಿ ಓಕೆ. ಮತ್ತೆ ಡ್ಯಾನ್ಸ್, ಈಗ ನೀನು ಡ್ಯಾನ್ಸರ್ ಅಲ್ವಾ, ಮತ್ತೆ ಡ್ಯಾನ್ಸಿಂಗ್ ಬಿಟ್ಬಿಡ್ತೀಯಾ ಮುಂದೆ? ನಾನು ಒಂದು ಡ್ಯಾನ್ಸ್ ಕ್ಲಾಸ್ ಕಟ್ಟಬೇಕಂತ ಆಸೆ. ಅಲ್ಲಿಗೆ ಒಂದು ಚೆನ್ನಾಗಿರೋ ಟ್ರೈನರ್ಸ್ನ ಬಿಟ್ಬಿಟ್ಟು ನಾನು ಇಲ್ಲಿ ಬಂದ್ಬಿಡ್ತೀನಿ. ಅಲ್ಲ, ಈಗ ನೀನು ಡ್ಯಾನ್ಸಿಂಗ್ ಕ್ಲಾಸ್ ಇಟ್ಟಮೇಲೆ ಕ್ಲಾಸ್ ಯಾವಾಗ ನೋಡ್ಕೋತೀಯಾ, ಮತ್ತೆ ಒಂದು ಡಿಸ್ಟ್ರಿಕ್ಟ್ನ ಯಾವಾಗ ನೋಡ್ಕೋಬೇಕಾಗುತ್ತೆ? ಅದೇ ಒಂದು ಒಳ್ಳೆ ಟ್ರೈನರ್ಸ್ನ ಇಟ್ಬಿಟ್ಟು ನಾನು ಎಲ್ಲ ಇರ್ತೀನಿ, ಯಾವಾಗಾದ್ರೂ ಫ್ರೀ ಆದಾಗ ಅಲ್ಲೋಗಿ ನೋಡ್ಕೊಬರ್ತೀನಿ. ಒಟ್ಟಿನಲ್ಲಿ ಈಗಲೇ ಎಲ್ಲ ಪ್ಲಾನಿಂಗ್ ಇದೆ ಅಂತ ಆಯ್ತು. ಈಗ ನೀನು ಡಿ ಕೆ ಡಿಲಿ ಇದ್ದಾಗ ಹೇಗೆ ಅನಿಸ್ತಾ ಇತ್ತು ನಿಂಗೆ? ಯಾರು ತುಂಬಾ ಇಷ್ಟ ಆಗ್ತಿದ್ರು ಅವಾಗ? DKD ಇದ್ದಾಗ ಶಿವಣ್ಣ ಅವ್ರು ಜಾಸ್ತಿ ಇಷ್ಟ ಆಗ್ತಿದ್ರು. ಮತ್ತೆ ಅಲ್ಲೂ ಎಲ್ಲ ರಕ್ಷಿತಾ ಮ್ಯಾಮು, ವಿಜಯ ರಾಘವೇಂದ್ರ ಸರ್, ರಕ್ಷಿತಾ ಮ್ಯಾಮು, ಚಿನ್ನಿ ಮಾಸ್ಟ್ರು ಅವರೆಲ್ಲ ಫುಲ್ ಅಪ್ರಿಷಿಯೇಟ್ ಮಾಡ್ತಿದ್ರು. ಶಿವಣ್ಣನು ಮಾಡ್ತಿದ್ರು, ಹಿಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗು, ಚೆನ್ನಾಗಿ ಮಾಡ್ತಿದ್ಯಾ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಮತ್ತು ನನಗೆ ಮೆಗಾ ಆಡಿಷನಲ್ಲಿದ್ದಾಗ ಅಪ್ಪು ಸರ್ ಮೆಡಲ್ ಕೊಟ್ಟಿದ್ದಾಗ ನೀನು ನೋಡೋಕ್ಕೆ ಅಪ್ಪು ಹಂಗೆ ನೋಡಂಗೆ ಆಗುತ್ತೆ ಅಂತ ಹೇಳಿದ್ರು. ಅದು ಫುಲ್ ನಂಗೆ ಖುಷಿ ಇತ್ತು. ಓಕೆ. ಈಗ ಎಲ್ರಿಗೂ ಡ್ಯಾನ್ಸರ್ಗಳಿಗೆ ಅಂದರೆ ತುಂಬ ಇಷ್ಟ ಇರ್ತಾರೆ. ಈಗ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಇನ್ಸ್ಪಿರೇಷನ್ ಪರ್ಸನ್ಸ್ ಇರ್ತಾರೆ. ನಿಮಗೆ ಡ್ಯಾನ್ಸಲ್ಲಿ ಯಾರು ತುಂಬ ಇಷ್ಟ ಆಗೋದು? ಯಾರು ಡ್ಯಾನ್ಸ್ ಇಷ್ಟ ಆಗುತ್ತೆ? ನನಗೆ ಅಪ್ಪು ಸರ್ ಡ್ಯಾನ್ಸ್ ಇಷ್ಟ ಆಗುತ್ತೆ ಜಾಸ್ತಿ. ಅವರೇ ನನ್ನ ಫ್ಯಾನ್. ನೀನು ಅವ್ರ ಫ್ಯಾನ್? ನಾನು ಅವ್ರ ಫ್ಯಾನ್. ಇದು ಅಪ್ಪು ಸರ್ ಮುಂದೆ ಯಾವತ್ತಿಗೂ ಡ್ಯಾನ್ಸ್ ಮಾಡಿದ್ಯಾ ಮುಂಚೆ? ನೆನಪಿದ್ಯಾ? ಇಲ್ಲ, ನಾನೆಲ್ಲೂ ಮಾಡಿಲ್ಲ. ಮಾಡ್ಬೇಕಂತ ಆಸೆ ಇದೆಯಾ? ಓಕೆ. ಓಕೆ. ನಿಮಗೆ ತುಂಬ ಮೆಡಲ್ಸ್ ಬಂದಿದೆ, ತುಂಬ ಅಂದರೆ ತುಂಬ ಎಲ್ಲ ಪ್ರೈಸ್ಗಳೆಲ್ಲ ಬಂದಿದ್ದಾವೆ. ತುಂಬ ಬೆಸ್ಟ್ ನಿಮ್ಗೆ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತಂದ್ರೆ ಯಾವ ಪ್ರೈಸ್ ಇದೆ? ನನಗೆ ಅಪ್ಪು ಸರ್ ಮೆಡಲ್ಲು ಮತ್ತು ಇನ್ನೊಂದು ಶೂಸ್ ಟ್ರೋಫಿ ಇದೆಯಲ್ಲ ಅದು, ಮತ್ತು ಈ ಬ್ರೇಸ್ಲೈಟ್ ಮರೆಯೋಕ್ಕಾಗ್ತದೆ. ಓಕೆ. ಈಗ ಇಷ್ಟೊತ್ತು ನಿಂದೆ ಡ್ಯಾನ್ಸ್ ಬಗ್ಗೆ ಮಾತಾಡಿದೆ. ಈಗ ಯುವನ್ಗೆ ಏನೇನು ಇಷ್ಟ? ಸ್ಪೋರ್ಟ್ಸಲ್ಲಿ ಯಾವ ಗೇಮ್ಸ್ ಇಷ್ಟ? ಸ್ಪೋರ್ಟ್ಸಲ್ಲಿ ನನಗೆ ಕ್ರಿಕೆಟ್ ಇಷ್ಟ. ಕ್ರಿಕೆಟ್ ಆಡ್ತೀಯಾ ಸ್ಕೂಲಲ್ಲಿ ಇದ್ದಾಗೆಲ್ಲ? ಸ್ಕೂಲಲ್ಲಿ ಕ್ರಿಕೆಟ್ ಆಡ್ಸಲ್ಲ, ವಾಲಿಬಾಲು ಅಥವಾ ಫುಟ್ಬಾಲು ಆಡಿಸ್ತಾರೆ. ಗೇಮ್ಸ್ ಪೀರಿಯಡ್ ಇರುತ್ತೆ, ಅವಾಗ ಕೊಟ್ಟಿರ್ತಾರೆ ಬಾಲ್. ಓಕೆ. ನೀನು ಯಾವಾಗಲೂ ಬ್ಯುಸಿ ಇರ್ತೀಯಲ್ವಾ, ಸ್ಕೂಲ್ಗೆ ಹೋಗಿ ಬರೋದು, ಸಂಜೆ ಬಂದ ತಕ್ಷಣ ಹೋಮ್ ವರ್ಕ್ ಮಾಡೋದು, ಆಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗ್ತೀನಿ ಅಂತ ಹೇಳಿದೆ. ಸೊ ಇದ್ರ ಮಧ್ಯೆ ನಿಮಗೆ ಮೊಬೈಲ್ ಹಿಡಿಯೋ ಟೈಮ್ ಸಿಗಲ್ವಾ? ಮೊಬೈಲೆಲ್ಲ ನೋಡೋದೇ ಇಲ್ವಾ ನೀನು? ಮೊಬೈಲ್ ಯಾವಾಗಾದ್ರೂ ಫ್ರೀ ಇದ್ದಾಗ ನೋಡ್ತೀನಿ. ಅಲ್ಲಿ ಒಂದೊಂದು ಟೈಮ್ ಒಂದು 5 ಮಿನಿಟ್ಸ್ ಎಲ್ಲ ನೋಡ್ತೀನಿ ಅಷ್ಟೇ. ಓಕೆ. ಈಗ ನೆಕ್ಸ್ಟ್ ಏನಾದರೂ ಪ್ಲಾನಿಂಗ್ ಇದೆಯಾ ನಿಮಗೆ ಡ್ಯಾನ್ಸ್ ಬಗ್ಗೆ? ಏನಾದರೂ ಮಾಡಬೇಕು ಮುಂದೆ ದೊಡ್ಡವನಾದ್ಮೇಲೆ ನಿಮ್ಗೆ ಡ್ಯಾನ್ಸ್ ಕ್ಲಾಸ್ ಓಕೆ, ಈ ಸದ್ಯಕ್ಕೆ ಏನಾದರೂ ಪ್ಲಾನಿಂಗ್ಸ್ ಇದೆಯಾ? ನೆಕ್ಸ್ಟ್ ಒಂದು ಸೂಪರ್ ಡ್ಯಾನ್ಸರ್ ಅಂತ ಒಂದು ಸೋನಿ ಟಿವಿಗೆ ಅದು ಆಡಿಷನ್ ಕೊಟ್ಟಿದ್ದೀನಿ, ಏನಾಗುತ್ತೆ ಗೊತ್ತಿಲ್ಲ. ಓಕೆ. ಅಂದರೆ ಫುಲ್ಲು ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ಯಾ ಅಂತ ಆಯ್ತು ಈಗ? ಪ್ರಿಪೇರ್ ಆಗಿದ್ಯಾ ಅಂತ ಆಯ್ತು. ಓಕೆ. ಇವನು ಫುಲ್ಲು ಆಕ್ಟಿವ್ ಆಗಿರ್ತಾನೆ ಮನೇಲೆಲ್ಲ, ತುಂಬ ಮಾತಾಡೋದಂದ್ರೆ ತುಂಬ ಇಷ್ಟ ಅಂತ ನನಗೆ. ಹೌದಾ? ಯಾಕೆ ಇಷ್ಟ? ಅಷ್ಟೊಂದು ಮಾತಾಡ್ತೀಯ? ಮಾತಾಡೋದು ಯಾಕೆ ಅಂತ ಗೊತ್ತಿಲ್ಲ, ಆದರೆ ಮಾತಾಡ್ತಿರ್ಬೇಕಂತ ನನಗೆ ಆಸೆ. ಇವನ್ಗೆ ಸಾಂಗ್ ಹೇಳಕ್ ಬರುತ್ತಾ? ಯಾವ್ದಾದ್ರು ಅಪ್ಪು ಸರ್ದು ತುಂಬಾ ಇಷ್ಟ ಆಗೋದು? ಹೇಳ್ತೀನಿ ನೋಡು. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಅಮ್ಮ ಓ ನನ್ನಮ್ಮ. ಓಕೆ. ಇವನ್
ಅಮ್ಮಂಗೆ ಅಮ್ಮ ಅಂದ್ರೆ ಅಷ್ಟು ಇಷ್ಟನಾ? ತುಂಬಾ ಇಷ್ಟ, ಅಪ್ಪನೂ ತುಂಬಾ ಇಷ್ಟ.